ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಜ್ಞಾನದೀವಿಗೆ 2020 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಲೋಹಗಳು ಮತ್ತು ಅಲೋಹಗಳು ಅಧ್ಯಾಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ ಮಾಲಿಕೆ ಭಾಗ 2, ಇದರಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ ಸಂಖ್ಯೆ 24. ಬೆಳ್ಳಿಯ ಲೋಟವು ಸ್ವಲ್ಪ ಕಾಲದ ನಂತರ ಕಪ್ಪಗಾಗಲು ಕಾರಣವೇನು? ಉತ್ತರ: ಬೆಳ್ಳಿಯ ಲೋಟವು ಗಾಳಿಯಲ್ಲಿರುವ ಸಲ್ಫರ್ದೊಂದಿಗೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರ ಉಂಟಾಗುವುದರಿಂದ ಬೆಳ್ಳಿಯ ಲೋಟವು ಸ್ವಲ್ಪ ಕಾಲದ ನಂತರ ಕಪ್ಪಗಾಗುತ್ತದೆ. ಪ್ರಶ್ನೆ ಸಂಖ್ಯೆ 25. ಅದುರು ಎಂದರೇನು? ವಿದ್ಯಾರ್ಥಿಗಳೇ, ಉತ್ತರ: ಖನಿಜಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹವನ್ನು ಹೊಂದಿರುವುದಕ್ಕೆ ಅದುರು ಎನ್ನುವರು. ಭೂತೊಗಟೆಯಲ್ಲಿ ಲಭ್ಯ ಇರುವ ಖನಿಜಗಳು ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟವಾದಂತಹ ಲೋಹವನ್ನು ಹೊಂದಿರ್ತಾ ಇದೆ, ಇದಕ್ಕೆ ಅದುರು ಎನ್ನುವರು. ಪ್ರಶ್ನೆ ಸಂಖ್ಯೆ 26. ಮಡ್ಡಿ ಎಂದರೇನು? ಉತ್ತರ: ಭೂಮಿಯಿಂದ ಗಣಿಗಾರಿಕೆ ಮಾಡಿದ ಅದುರುಗಳು ಮಣ್ಣು, ಮರಳು ಇತ್ಯಾದಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರುತ್ತದೆ, ಇದಕ್ಕೆ ಮಡ್ಡಿ ಎನ್ನುವರು. ಪ್ರಶ್ನೆ ಸಂಖ್ಯೆ 27. ಪಾದರಸದ ಅದುರನ್ನು ಹೆಸರಿಸಿ. ಉತ್ತರ: ಸಿನ್ನಬಾರ್. ವಿದ್ಯಾರ್ಥಿಗಳೇ, ಪಾದರಸದ ಪರಮಾಣು ಸಂಕೇತ Hg, ಹಾಗೆ ಅದರ ಅದುರು ಸಿನ್ನಬಾರ್ HgS, ಅಣುಸೂತ್ರ HgS ಅಂತ ತಿಳಿದುಕೊಳ್ತೇವೆ. ಪ್ರಶ್ನೆ ಸಂಖ್ಯೆ 28. ಹುರಿಯುವಿಕೆ ಎಂದರೇನು ಅಥವಾ ಹುರಿಯುವಿಕೆಯನ್ನು ವ್ಯಾಖ್ಯಾನಿಸಿ. ಉತ್ತರ: ಸಲ್ಫೈಡ್ ಅದುರನ್ನು ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸುವ ವಿಧಾನಕ್ಕೆ ಹುರಿಯುವಿಕೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 29. ಅತಿ ಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಜಲಜನಕ ಅನಿಲವನ್ನು ಅಥವಾ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವ ಲೋಹಗಳನ್ನು ಹೆಸರಿಸಿ. ವಿದ್ಯಾರ್ಥಿಗಳೇ, ಸಾರಯುಕ್ತ ನೈಟ್ರಿಕ್ ಆಮ್ಲದ ಅಣುಸೂತ್ರ HNO3. ಇದರೊಂದಿಗೆ ಮ್ಯಾಗ್ನೀಸಿಯಂ ಮತ್ತು ಮ್ಯಾಂಗನೀಸ್ ಲೋಹಗಳು ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 30. ಲೋಹೀಯ ಆಕ್ಸೈಡ್ಗಳಿಂದ ಲೋಹಗಳನ್ನು ಅಪಕರ್ಷಿಸಲು ಬಳಸುವ ಅಪಕರ್ಷಣಕಾರಿಯನ್ನು ಹೆಸರಿಸಿ. ಉತ್ತರ: ಕೋಕ್. ಇದೊಂದು ಕಾರ್ಬನ್ನ ಬಹುರೂಪವಾಗಿದೆ. ಪ್ರಶ್ನೆ ಸಂಖ್ಯೆ 31. ಹೊಳಪನ್ನು ಹೊಂದಿರುವ ಅಲೋಹ ಯಾವುದು? ಉತ್ತರ: ಅಯೋಡಿನ್. ಪ್ರಶ್ನೆ ಸಂಖ್ಯೆ 32. ಗ್ಯಾಲ್ವನೀಕರಣ ಎಂದರೇನು? ಉತ್ತರ: ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವುದಕ್ಕೆ ಗ್ಯಾಲ್ವನೀಕರಣ ಎನ್ನುವರು. ಪ್ರಶ್ನೆ ಸಂಖ್ಯೆ 33. ಕಲೆರಹಿತ ಉಕ್ಕಿನ ಮಿಶ್ರ ಘಟಕಗಳನ್ನು ತಿಳಿಸಿರಿ. ಉತ್ತರ: ಕಬ್ಬಿಣ, ನಿಕೆಲ್ ಮತ್ತು ಕ್ರೋಮಿಯಂ. ಇವು ಕಲೆರಹಿತ ಉಕ್ಕಿನ ಮಿಶ್ರ ಘಟಕಗಳು. ಪ್ರಶ್ನೆ ಸಂಖ್ಯೆ 34. ಮಿಶ್ರಲೋಹ ಎಂದರೇನು? ಉತ್ತರ: 2 ಅಥವಾ ಹೆಚ್ಚು ಲೋಹ ಇಲ್ಲವೇ ಲೋಹ ಅಲೋಹಗಳ ಸಮರೂಪ ಮಿಶ್ರಣಕ್ಕೆ ಮಿಶ್ರಲೋಹಗಳು ಎನ್ನುವರು. ಪ್ರಶ್ನೆ ಸಂಖ್ಯೆ 35. ಅಮಾಲ್ಗಮ್ ಎಂದರೇನು? ಉತ್ತರ: ಮಿಶ್ರಲೋಹಗಳ ಘಟಕವು ಪಾದರಸವಾಗಿದ್ದರೆ ಅದನ್ನು ಅಮಾಲ್ಗಮ್ ಎನ್ನುವರು.
ಪ್ರಶ್ನೆ ಸಂಖ್ಯೆ 36. ಬೆಸುಗೆ ಲೋಹದ ಮಿಶ್ರ ಘಟಕಗಳು ಯಾವುವು? ಉತ್ತರ ಸೀಸ ಮತ್ತು ತವರ. ಇವು ಬೆಸುಗೆ ಲೋಹದ ಮಿಶ್ರ ಘಟಕಗಳು. ಪ್ರಶ್ನೆ ಸಂಖ್ಯೆ 37. ಕಬ್ಬಿಣದ ತುಕ್ಕು ಎಂದರೇನು? ಉತ್ತರ ಕಬ್ಬಿಣವು ತೇವಪೂರಿತ ಗಾಳಿಯೊಂದಿಗೆ ಪ್ರತಿವರ್ತಿಸಿದಾಗ ಉಂಟಾಗುವ ಕಂದು ಬಣ್ಣದ ಚುಕ್ಕೆಯಂತಹ ಪದರಕ್ಕೆ ಕಬ್ಬಿಣದ ತುಕ್ಕು ಎನ್ನುತ್ತಾರೆ. ಪ್ರಶ್ನೆ ಸಂಖ್ಯೆ 38. ಕೊಠಡಿಯ ತಾಪದಲ್ಲಿ ದ್ರವ ಸ್ಥಿತಿಯಲ್ಲಿರುವ ಅಲೋಹ ಯಾವುದು? ಉತ್ತರ ಬ್ರೋಮಿನ್. ಇದು ಕೊಠಡಿ ತಾಪದಲ್ಲಿ ದ್ರವ ಸ್ಥಿತಿಯಲ್ಲಿರುವ ಅಲೋಹವಾಗಿದೆ. ಪ್ರಶ್ನೆ ಸಂಖ್ಯೆ 39. ನಶಿಸುವಿಕೆಯಿಂದ ಕಬ್ಬಿಣದ ಮೇಲೆ ಉಂಟಾಗುವ ಸಂಯುಕ್ತವನ್ನು ಹೆಸರಿಸಿ. ಉತ್ತರ ಕಬ್ಬಿಣದ ಮೇಲೆ ನಶಿಸುವಿಕೆಯಿಂದ ಉಂಟಾಗುವ ಸಂಯುಕ್ತ ಕಬ್ಬಿಣದ ಜಲೀಯ ಆಕ್ಸೈಡ್. ಇದನ್ನು ಕಬ್ಬಿಣದ ತುಕ್ಕು ಅಂತಲೂ ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 40. ರಾಜದ್ರವವು ಒಳಗೊಂಡಿರುವ ಮಿಶ್ರಣಗಳನ್ನು ತಿಳಿಸಿ. ರಾಜದ್ರವಕ್ಕೆ ಅಕ್ವೆರೇಜಿಯಾ ಎಂದು ಕರೆಯಲಾಗುತ್ತದೆ. ಇದು ಒಳಗೊಂಡಿರುವ ಮಿಶ್ರಣ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲದ ಅಣುಸೂತ್ರ HCl, ನೈಟ್ರಿಕ್ ಆಮ್ಲದ ಅಣುಸೂತ್ರ HNO3. ಇವುಗಳ 3:1 ರಾಜದ್ರವವು ಮಿಶ್ರಣವಾಗಿರುವ ಒಂದು ದ್ರವವಾಗಿದೆ. ಪ್ರಶ್ನೆ ಸಂಖ್ಯೆ 41. ಕಾಸುವಿಕೆ ಎಂದರೇನು? ಉತ್ತರ ಕಾರ್ಬೋನೇಟ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸಬೇಕು. ಈ ವಿಧಾನಕ್ಕೆ ಕಾಸುವಿಕೆ ಎನ್ನುವರು. ಪ್ರಶ್ನೆ ಸಂಖ್ಯೆ 42. ಸೀಸಿಯಂ ಮತ್ತು ಗ್ಯಾಲಿಯಂ ಲೋಹಗಳು ಹಸ್ತದ ಮೇಲೆ ಇಟ್ಟುಕೊಂಡರೆ ಕರಗುತ್ತವೆ. ಏಕೆ? ಉತ್ತರ ಸೀಸಿಯಂ ಮತ್ತು ಗ್ಯಾಲಿಯಂ ಲೋಹಗಳು ಅತಿ ಕಡಿಮೆ ಕರಗುವಿಕೆ ಬಿಂದುವನ್ನು ಹೊಂದಿರುವುದರಿಂದ ಇವು ಹಸ್ತದ ಮೇಲೆ ಇಟ್ಟುಕೊಂಡರೆ ಕರಗುತ್ತವೆ. ಪ್ರಶ್ನೆ ಸಂಖ್ಯೆ 43. ಲೋಹೋದ್ಧರಣ ಎಂದರೇನು? ಉತ್ತರ ಲೋಹಗಳನ್ನು ಅವುಗಳ ಅದುರಿನಿಂದ ಬೇರ್ಪಡಿಸಿ ಸಂಸ್ಕರಿಸುವುದಕ್ಕೆ ಲೋಹೋದ್ಧರಣ ಎನ್ನುತ್ತೇವೆ. ವಿದ್ಯಾರ್ಥಿಗಳೇ, ಇದುವರೆಗೂ ಈ ಅಧ್ಯಾಯದ ಕೆಲವು 1 ಅಂಕದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡೆವು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.